ರಾಜ್ಯದಲ್ಲಿ ಮತ್ತೆ ಆಕ್ಟಿವ್ ಆಗಿದೆ ಇದೀಗ ಬಿಜೆಪಿಯ ರೆಬಲ್ಸ್ ಟೀಮ್ ಮತ್ತೆ ಹೈಕಮಾಂಡ್ ಗಮನವನ್ನ ಸೆಳೆಯೋಕೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಏನದು ಅಂತ ನೋಡ್ರಿ. ಓಕೆ, ಹೈಕಮಾಂಡ್ ಗಮನ ಸೆಳೆಯೋಕೆ ಇದೀಗ ರೆಬೆಲ್ಸ್ ಪ್ಲಾನ್ ಮಾಡಿದ್ದಾರೆ. ಯತ್ನಾಳ್ ಉಚ್ಚಾಟನೆಯ ಬಳಿಕ ಸೈಲೆಂಟ್ ಆಗಿಬಿಟ್ಟಿದ್ರು ಅವರು. ಈಗ ಮತ್ತೆ ವಿಜೇಂದ್ರ ವಿರುದ್ಧ ಸಮರವನ್ನು ಶುರು ಮಾಡಿದ್ದಾರೆ. ಅಕ್ರಮ ವಲಸಿಗರ ವಿಚಾರವಾಗಿ ಪ್ರತ್ಯೇಕ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ಮೂಲಕ BY ವಿಜೇಂದ್ರಗೆ ಟಕ್ಕರ್ ಕೊಡಬೇಕು. ಬಿಜೆಪಿಲೇ ಇಟ್ಕೊಂಡು ಇನ್ನೊಂದು ಗುಂಪು ಇದೀಗ ಆಕ್ಟಿವ್ ಆಗ್ತಾ ಇದೆ ಹೈಕಮಾಂಡ್ ಗಮನ ಸೆಳೆಯೋಕೆ. ಯಾವ ರೀತಿಯಲ್ಲಿ ಹೇಗೆ ಅಂತ ನೋಡ್ತಾ ಹೋಗೋಣ. ಅಕ್ರಮ ವಲಸಿಗರ ವಿಚಾರವಾಗಿ ವಾರ್ ರೂಮ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅಕ್ರಮ ವಲಸಿಗರು ಅಂದ್ರೆ ಇದೀಗ ಪಹಲ್ಗಾಮ್ ನರಮೇಧ ಆದ್ಮೇಲೆ ಸೆಂಟ್ರಲ್ ಒಂದು ಆರ್ಡರ್ ನ ಹೊರಡಿಸ್ತಲ್ಲ, ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಜನ ಪಾಕಿಸ್ತಾನಿಗಳಿದ್ದಾರೆ, ಮುಂದಿನ 48 ಗಂಟೆಯಲ್ಲಿ ಎಲ್ಲರೂ ಕೂಡ ಎತ್ತಂಗಡಿ ಆಗ್ಬೇಕು, ಹೋಗ್ತಾ ಇರ್ಬೇಕು ಅವ್ರ ಊರಿಗೆ ಅಂದಿದ್ರಲ್ಲ. ನಮ್ಮ ರಾಜ್ಯದಲ್ಲಿ ಇನ್ನೂ ಎಷ್ಟು ಜನ ಇದ್ದಾರೆ ಅದನ್ನ ಹುಡುಕಿ ನಂಬರ್ಸ್ ಹೇಳ್ತೀವಿ ಅಂತ ರೆಡಿ ಆಗಿದ್ದಾರೆ. ಪಾಕಿಸ್ತಾನಿ ಮತ್ತು ಬಾಂಗ್ಲಾದೇಶಿಗರನ್ನ ಹೊರಹಾಕುವ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಅಕ್ರಮ ವಲಸಿಗರ ಪಟ್ಟಿಯನ್ನ ರೆಡಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ರೆಬೆಲ್ಸ್ ಟೀಮ್ ಕೊಡ್ತಾರೆ. ವಕ್ಫ್ ವಿಚಾರದಲ್ಲೂ ಕೂಡ ಹೈಕಮಾಂಡ್ಗೆ ವರದಿಯನ್ನ ಈ ಟೀಮ್ ಕೊಟ್ಟಿತ್ತು. ಈಗ ಮತ್ತದೇ ರೀತಿಯಲ್ಲಿ ವರಿಷ್ಠರಿಗೆ ಮಾಹಿತಿ ಕೊಡಲು ನಿರ್ಧಾರವನ್ನ ಮಾಡಿದ್ದಾರೆ. ಇದರಿಂದ ಅವ್ರಿಗೆ ಏನ್ ಲಾಭ ಅಂತ ಹೇಳಿದ್ರೆ, ಬಿಜೆಪಿಯಲ್ಲಿ 2 ಗುಂಪು ಇದ್ದಿದ್ದು ಗಮನಿಸಿದ್ರಿ. ಆ 2 ಗುಂಪನ್ನ ನೋಡಿ ಸಾಕಾಗೋಗಿ. 3 ಗುಂಪು, ಒಂದು ವಿಜೇಂದ್ರ ಅವರ ಗುಂಪು, ಮತ್ತೊಂದು ಯತ್ನಾಳ್ ಅವರ ಗುಂಪು ಅಥವಾ ರೆಬೆಲ್ಸ್ ಟೀಮ್, ಮತ್ತೊಂದು ತಟಸ್ಥ ಬಣ ಅಂತಿತ್ತು. ಯತ್ನಾಳ್ ಅವರ ಉಚ್ಚಾಟನೆ ಆಯ್ತು, ಎತ್ತಂಗಡಿ ಆಯ್ತು. ಈಗ ಅದಾದ್ಮೇಲೆ ಸ್ವಲ್ಪ ದಿನ ತಣ್ಣಗಿದ್ದಂಥವ್ರು ಹೈಕಮಾಂಡ್ ನಮ್ ಕಡೆ ಗಮನನೇ ಇಲ್ಲ ಅನ್ನೋಂಗಿತ್ತು, ಅಟೆನ್ಷನ್ ಗ್ರಾಬ್ ಮಾಡ್ಬೇಕಲ್ಲ. ಆ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಆದೇಶ ಏನಿತ್ತು, ಪಾಕಿಸ್ತಾನದವರು ದೇಶದ ಯಾವ ಮೂಲೆಯಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಹೊರ ಹೋಗ್ಬೇಕು, ಅದನ್ನ ಯಾರು ನೋಡ್ಕೊಳ್ಬೇಕು ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಹೊಣೆ ಕೊಟ್ಟಿತ್ತು. ನಮ್ಮಲ್ಲಿ ಇದೊಂದು ರೀತಿ ಅದೇ ಹೇಳ್ತಾರಲ್ಲ, ಏನೋ ಒಂದು ಕೆಲವೊಂದು ನಂಬರ್ಸ್ ಗಳನ್ನ ಮಾತ್ರ ಹೊರ ಕಳ್ಸಿದ್ರು, ಉಳ್ದಂತವ್ರು ಇನ್ನೂ ಕೂಡ ಹಾಗೆ ಇದ್ದಾರೆ. ಅವ್ರಗಳನ್ನ ನಂಬರ್ಸ್ ತಗೊಂಡು ಹೈಕಮಾಂಡಿಗೆ ಕೊಡೋದು ಅಂದ್ರೆ ಫೇವರ್ ಆಗಿ ವರ್ತಿಸ್ತಾ ಇದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕವನ ನೀಡ್ತಾರೆ. ಕವನ, ರಾಜ್ಯ ಸರ್ಕಾರದ ಕೆಲಸವನ್ನ ರೆಬೆಲ್ಸ್ ಟೀಮ್ ತಮ್ಮ ಹೊಣೆ ಅನ್ನೋ ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರೆ ಅಂದ್ರೆ ಕಾರಣ ಏನಿರ್ಬೋದು? ಹೈಕಮಾಂಡ್ಗೆ ಮತ್ತಷ್ಟು ಹತ್ರ ಆಗೋ ಪ್ಲಾನ್ ಇದು. ಯತ್ನಾಳ್ ಉಚ್ಚಾಟನೆ ನಂತರ ಕೊಂಚ ಮಟ್ಟಿಗೆ ಸೈಲೆಂಟ್ ಆಗಿದ್ದಂತಹ ರೆಬೆಲ್ಸ್ ಇದೀಗ ಮತ್ತೆ ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಪಹಲ್ಗಾಮ್ ದಾಳಿಯಲ್ಲಿ ಹಿಂದೂಗಳು ಮೃತಪಟ್ಟಿದ್ರು. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವಂತಹ, ಅದೇ ರೀತಿಯಾಗಿ ದೇಶದೆಲ್ಲೆಡೆ ಇರುವಂತಹ ಅಕ್ರಮ ವಲಸಿಗಾರರನ್ನ ಕಂಡು ಹಿಡಿದು ಅವರನ್ನ ಪತ್ತೆ ಹಚ್ಚಿ ಅವರನ್ನ ಮತ್ತೆ ವಾಪಸ್ ಕಳಿಸುವಂತಹ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆದೇಶವನ್ನ ಮಾಡಿತ್ತು. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಕೆಲವಷ್ಟು ಅಕ್ರಮ ವಲಸಿಗಾರರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಈಗಾಗ್ಲೇ ಏನು ರೆಬೆಲ್ ನಾಯಕರು ವಕ್ಫ್ ಪ್ರತ್ಯೇಕ ಹೋರಾಟವನ್ನ ಮಾಡಿ 2 ಬಾರಿ ಹೈಕಮಾಂಡ್ಗೆ ವರದಿಯನ್ನ ಸಲ್ಲಿಸಿ ಪ್ರಶಂಸೆಯನ್ನ ಪಡೆದುಕೊಂಡಿದ್ರು. ಇದೀಗ ಮತ್ತೆ ಈ ಒಂದು ವಿಚಾರವನ್ನ ಅಂದ್ರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿರುವಂತಹ ಅಕ್ರಮ ವಲಸಿಗಾರರನ್ನ ಪತ್ತೆ ಹಚ್ಚೋದಕ್ಕೆ ಇದೀಗ ರೆಬೆಲ್ ನಾಯಕರು ಇದೀಗ ವಾರ್ ರೂಮ್ ಅನ್ನ ತೆರೆದಿದ್ದಾರೆ. ಈ ಒಂದು ವಾರ್ ರೂಮ್ ಅಲ್ಲಿ 2 ಮೊಬೈಲ್ ಸಂಖ್ಯೆಯನ್ನ ಕೂಡ ನೀಡಿದ್ದಾರೆ. ಅಂದ್ರೆ ಯಾರಿಗೆ ಅಕ್ರಮ ವಲಸಿಗಾರರ ಮಾಹಿತಿ ಸಿಗುತ್ತೋ ಅವರು ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಿ ಅವರ ಡೀಟೇಲ್ಸ್ ಅನ್ನ ಈ ಒಂದು ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಏನು ವಾರ್ ರೂಮ್ ಅಲ್ಲಿ ಇರುವಂತಹ 2 ಮೊಬೈಲ್ ಸಂಖ್ಯೆ ಏನಿದೆ ಇದಕ್ಕೆ ಮಾಹಿತಿಯನ್ನ ನೀಡಿ ಅನ್ನುವಂತಹ ಕೆಲಸಕ್ಕೆ ಇದೀಗ ರೆಬೆಲ್ ನಾಯಕರು ಮುಂದಾಗಿದ್ದಾರೆ. ಅಂದ್ರೆ ಈಗಾಗಲೇ ವಕ್ಫ್ ಹೋರಾಟದಲ್ಲಿ ಪ್ರಶಂಸೆಯನ್ನ ಪಡೆದುಕೊಂಡಿದ್ದಂತಹ ರೆಬೆಲ್ ನಾಯಕರು ಇದೀಗ ಮತ್ತೊಮ್ಮೆ ಈ ಒಂದು ಅಕ್ರಮ ವಲಸಿಗಾರರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಿ ಮತ್ತೊಮ್ಮೆ ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ, ಹೈಕಮಾಂಡ್ ಮಟ್ಟದಲ್ಲಿ ಪ್ರಶಂಸೆ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ವಿಚಾರವನ್ನ ಬಿಜೆಪಿಯಿಂದ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ಮಾಡಬೇಕಿತ್ತು, ಅದೇ ರೆಬೆಲ್ ನಾಯಕರು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇದು ವಿಜೇಂದ್ರ ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ, ಅಂದ್ರೆ ರೆಬೆಲ್ ನಾಯಕರು ಯಾವ್ದಕ್ಕೂ ಕೂಡ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸಿಕೊಡೋದಕ್ಕೆ, ಮತ್ತೊಮ್ಮೆ ಸಾಬೀತು ಮಾಡೋದಕ್ಕೆ ಇದೀಗ ರೆಬೆಲ್ ನಾಯಕರು ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಅಕ್ರಮ ವಲಸಿಗರನ್ನು ಈಗಾಗಲೇ ಕೇಂದ್ರ ಕೂಡ ಈ ಒಂದು ಕರೆಯನ್ನ ಕೊಟ್ಟಿತ್ತು. ಇದಕ್ಕೆ ಇದೀಗ ರಾಜ್ಯ ಸರ್ಕಾರಕ್ಕೆ, ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಅಕ್ರಮ ವಲಸಿಗಾರರ ಮಾಹಿತಿಯನ್ನ ನೀಡೋದಕ್ಕೆ ಇದೀಗ ರೆಬೆಲ್ ನಾಯಕರು ವಾರ್ ರೂಮ್ ಅನ್ನ ಸ್ಥಾಪನೆ ಮಾಡಿರುವಂತದ್ದು. ಧನ್ಯವಾದ ಡೀಟೇಲ್ಸ್ಗೆ. ಅಂದ್ರೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು ಅಂತಾರಲ್ಲ ಹಂಗೆ, ಈ ಕಡೆ ಹೈಕಮಾಂಡ್ಗೂ ಫೇವರ್ ಆದಂಗೆ ಆಗ್ಬೇಕು, ನೀವು ನೋಡಿ ನೀವು ಹೇಳಿದನ್ನ ನಾವು ಹೆಂಗ್ ಪಾಲಿಸ್ತಾ ಇದೀವಿ ಅಂತ. ಮತ್ತೊಂದ್ ಕಡೆ ಆಪೋಸಿಟ್ ಟೀಮ್ ನ ಲೀಡರ್ ಇದಾರಲ್ಲ ವಿಜೇಂದ್ರ, ಅವ್ರಿಗೆ ಟಕ್ಕರ್ ಕೊಟ್ಟಂತ ಆಗ್ಬೇಕು, ಅವ್ರನ್ನ ಹೊರಗಿಟ್ಟು ನಾವು ಕೆಲಸ ಮಾಡ್ತಾ ಇದೀವಿ ಅಂತ.
ಸೊ ಅವ್ರಿಗೆ ಟಕ್ಕರ್ ಕೊಟ್ಟಂಗೂ ಆಗುತ್ತಲ್ಲ. ಒಂದೇ ಕಲ್ಲಲ್ಲಿ ಎರಡೆರಡು ಹಕ್ಕಿ ಹೊಡೆಯುವಂತಹ ತಂತ್ರಕ್ಕೆ ರೆಬಲ್ಸ್ ಟೀಮ್ ಮುಂದಾಗಿದೆ. ಹೇಗೆ ಸಕ್ಸಸ್ ಆಗ್ತಾರೆ, ವಿಜೇಂದ್ರ ಇದಕ್ಕೆ ಏನಾದ್ರು ಟಕ್ಕರ್ ಕೊಡ್ತಾರಾ ನೋಡೋಣ.